ನಂಗೆ ಗೊತ್ತಿತ್ತಮ್ಮ, ಮೊದಲಿಂದನೂ ಗೊತ್ತಿತ್ತು. ಮೇಲಕ್ಕೆ ಕಾಣಿಸೋಷ್ಟು ಪಾಪದವ್ರು ಅಲ್ಲ ಅವರು ಅಂತ. ಕೆಲವೊಂದೆಲ್ಲ ಬರೀ ನಾಟಕನೇ ಮಾಡಿದ್ದು ಗೊತ್ತಾ, ನೀ ನಂಬದೆ ಅಷ್ಟೇ. ಈಗ ಹೆಂಗೆ ಮತ್ತೆ ಅಷ್ಟು ಸಲೀಸಾಗಿ ಸರಿ ಆಗಿಬಿಡ್ತು ಎಲ್ಲದು, ಎಲ್ಲ ಬರೀ ನಾಟಕ. ಎಂಥ ನಾಟಕಗಾತಿ ಅಂದರೆ ನಮ್ಮ ಅಪ್ಪನ್ನೇ ಮಳ್ಳು ಮಾಡಿಬಿಟ್ರಲ್ಲ ನೋಡು. ಅಷ್ಟು ಸಿಟ್ಟು ಮಾಡ್ತಿದ್ದಾರೆ ಈಗ ಸೊಸೆ ಅಂದರೆ ಹೆಂಗೆ ಜೀವ ಬಿಡ್ತಾರೆ ಅಂತ. ಏನು ನಮ್ಮ ಹಣೆ ಬರ ಬಿಡು. ನಂಗಾರ ಆ ಥರ ಬೈತಿದ್ರು ಒಂಚೂರು ಇದು ಮಾಡ್ಬೇಕಾರೆ. ಈಗ ಸೊಸೆ ಎಂತ ಮಾಡಿದ್ರು ಸರಿನೇಯ. ಅದಂತೂ ಹೋಗಲಿ, ಅಣ್ಣ ನೋಡಮ್ಮ ಎಷ್ಟು ನಾಟಕ ಮಾಡಿಬಿಟ್ನಲ್ಲ. ಒಂದು ಮಾತು ಹೇಳಿದ್ನ ಯಾರಿಗಾರೋ, ನಾನು ಹಿಂಗೆ ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ. ಫಸ್ಟೇ ಹೇಳಿದ್ರೆ ಈಗ ನೀನಾಗಲಿ ನಾನಾಗಲಿ ಯಾರು ಬೇಡ ಅಂತೀವಲ್ಲ, ಅದಕ್ಕೆ ಬೇಡ ಬೇಡ ಸಡನ್ನಾಗಿ ಹೋದು ಕೂಡಲೇ ಹೊರಟು ಬಿಟ್ಟರೆ ಯಾರಿಗೂ ಕೇಳೋಕ್ಕೆ ಅವಕಾಶ ಆಗಲ್ಲ ಅಂತ. ಎಂಥ ಬುದ್ಧಿವಂತಿಕೆ ಮಾಡಿಬಿಟ್ಟ. ಅವಳು ನಾದ್ನಿ ಹೇಳ್ಕೊಟ್ಟಿರ್ತದೆ ನೋಡಿ ಎಲ್ಲದನ್ನೂ ಹಿಂಗೆ ಮಾಡಿ ಅಂತ. ಅದಕ್ಕೆ ಬಂದಿದ್ದು ಇಲ್ಲಿ. ನಾನು ಮಾಡಿದ ಮೋಸಾತು ಸರಿ ಬೈಬೇಕಿತ್ತು ಅವಳಿಗೆ. ಮೊನ್ನೆ ಇಲ್ಲಿ ಗಾಂಚಲಿ ಮಾಡಿದಾಗ ಸುಮ್ಮನಾದೆ. ಒಟ್ಟು ನಿನ್ನ ಮುಖ ನೋಡ್ಕೊಂಡು ಸುಮ್ಮನಾದೆ. ಕಡಿಕೆ ನೀನು ನನಗೆ ಬೈಯಕ್ಕೆ ಶುರು ಮಾಡಿದ್ರೆ ಏನು ಮಾಡೋದು ಅಂತ. ಅಕ್ಕ ತಂಗಿ ಮಾತಾಡಿಕೊಂಡು ಇಷ್ಟೆಲ್ಲ ಮಾಡಿದ್ದು. ಆದರೂ ಇವನು ಹಾಗೆ ಕುಣಿದು ಬಿಟ್ನಲ್ಲ. ಅವಾಗೇನು ಮತ್ತು ಮದುವೆ ಬೇಡ ಬೇಡ ಅಂದಿದ್ದು ನೋಡಿದ್ರು ಸಾಕು. ನನ್ನ ಗಂಡು ಒಬ್ರು ಇಲ್ದಿದ್ರೆ ಮದುವೆ ಎಲ್ಲ ಆತೈತಿ ಒಂದು. ಈಗ ಯಾರದ್ದು ನೆನಪಿಲ್ಲ. ಹಾಡಿ ಮಾರತಿ ಪಲ್ಲವಿ ನಿಂದೊಂದು ಪುರಾಣ ನನ್ನ ತಲೆ ಬಿಸಿ ನಂಗೆ. ನೋಡ ನಿನ್ನ ಮಗಳು ಮಕ್ಕದಲ್ಲಿ ನಗಿ ನೋಡು, ನಗಿ ಮಕ್ಕ ಮಾತ್ರ ನಗಿ ಮಕ್ಕ. ಕಾಲು ಬೆಳೆಸಂದು ಕೊಳೆ ನಿತ್ತದ ಎಂತ ಆಗಿದೆ ಮಾರತಿ. ದಿನ ಹೆಸರಿಟ್ಟು ಹಾಕಿ ತಿಕ್ಕಿದ್ನಪ್ಪ. ನಾಳೆ ಒಂದು ಕೋಳಿ ಮೊಟ್ಟೆ ಹೊಡೆದು ಹಾಕಿನ ಸೇರಿಸಿ ತಿಕ್ಕಿದ್ರೆ ಆತೈತೇನು. ಬೆಳ್ಸಂದಿ ಕೊಳೆ ನಿಂತುಬಿಟ್ರೆ ಕಾಲು ಹೇಸೋದು ಬೇಗ. ಕೊಡಬಿಟ್ಟು ಆತವೆ. ನಾಳೆ ಜ್ಞಾನ ಮಾಡು ನೋಡೋಣ. ಹಸ್ತಪಾದ ಅಂದರೆ ಇನ್ನು ಇಷ್ಟ ಆಗಲ್ಲ. ಭೂಮಿಗೆ ಪೂರ್ತಿ ಅಗಲಕ್ಕೆ ಊರ್ತದೆ. ಭೂಮಿ ತಾಯಿಗೆ ಭಾಳ ಒಳ್ಳೇದಂತೆ. ಏನು ಅಜ್ಜ ಅಪ್ಪ ಅಂತ ಎಲ್ಲರೂ ಜಮೀನು ಕೊಂಡಕ್ಕಾದೀಯ ಎಂಥದ್ದು. ಮತ್ತು ದುಡ್ಡು ಮಾಡಿ ಇಟ್ಕೊಂಡೆ ಅಂತ ಮಾಡೋದು. ಕೊಂಡ್ಲಿ ಭಾಳ ಅದೃಷ್ಟ. ಏನೇ ಹೇಳೋ ಭಾಳ ಅದೃಷ್ಟ. ನನ್ನ ಮೊಮ್ಮಗಳ ನೋಡಲಿ ಶಿವನಗಾಡ್ಸೋದು ನಗಾಡೋದು ನೋಡು. ಆಗಲಿ ಯಾರು ಎಂಥದಾರು ಮಾಡಲಿ, ನಾನು ಎಲ್ಲ ಬಿಟ್ಟರು ಅಂತ ನಾ ಕೈ ಬಿಡೋಕ್ಕಾಗಲ್ಲ. ಎಲ್ಲ ಇದು ಮಾಡ್ತೀನಿ, ತಲೆ ಬಿಸಿ ಮಾಡ್ಕಿಬೇಡ. ಓನೇ ಮಗನೇ ಓನೇ. ಆಗಲಿ, ಅವರಿಗೂ ಒಂದು ಕಾಲ ಬರ್ತದೆ ನೋಡ್ತೀನಿ ಅವಾಗ. ಇನ್ನೊಂದು ಸತಿ ಏನಾರು ಅಣ್ಣ ಫೋನ್ ಮಾಡ್ಕೊಂಡು ಹಾಗೆ ಹಿಂಗೆ ಅನ್ಬೇಕು. ಆವಾಗ ಹೇಳ್ತೀನಿ ನೋಡು, ಕರ್ಕೊಂಡು ಹೋಗಲಿ. ಪೂರ್ತಿ ಸರಿ ಇದ್ದಿದ್ರೆ ಇವನು ಮತ್ತೇನು ಹಿಡಿಯೋರಿಲ್ಲ. ಮುಂದುವರ್ಸುತ್ತಾಗೆ ಹಿಂಗೆ ಮಾಡ್ತಾನೆ. ಈಗ ನಾಳೆ ಏನಾರು ಬುಡಕ್ಕೆ ಬಂತು ಅಂದ ಕೂಡಲೇ ಈಗ ಫೋನ್ ಮಾಡ್ತಾನೆ ಇಲ್ಲಿ ಯಾರಿಗಾರು, ಅಯ್ಯೋ ಹಂಗಾತು ಅಯ್ಯೋ ಹಿಂಗಾತು ಅಂತ. ಅವಾಗ ಮತ್ತು ನಾವೇ ಹೋಗ್ಬೇಕು. ಅಮ್ಮ ಎಂತ ಒಲೆ ಮೇಲೆ ಎಂತ ಇಟ್ಟೀಯಾ? ಕಂದ್ರೆ ಬಂದಂಗೆ ಆತದಲ್ಲ. ಓ ಹಾಗೆ ಗೊತ್ತು ಅಲ್ಲ. ಏನ್ರಿ ಇಲ್ಲಿ ಬಾಲೆ ಕಾಲ ಮೇಲೆ ಅದೇ ಮಾರ ಹೇಳಂಗಿಲ್ಲ. ನಾನು ಒಂಚೂರಲ್ಲಿ ಅಡುಗೆ ಮನೆಗೆ ಹೋಗಿ ನೋಡೋಣ. ಹಾಲು ಒಲೆ ಮೇಲೆ ಇಟ್ಟಿದ್ದೆ, ಏನು ಪೂರ್ತಿ ಉಕ್ಕು ಒಲೆ ಕಂಡೆ ಹೋತೇನ. ಕೇಳಿಸ್ತಾ? ಕೇಳಿಸ್ತು ಪುಣಾತ್ಗಿತ್ತಿ, ಕೂಗಬೇಡ. ಹೋತೀನಿ ಒಂದು ಗಳಿಗೆ ಟಿ ವಿ ನೋಡೋಣ ಅಂತ ಕೂತೆ. ಇದನ್ನೆಂತ ತೋರಿಸ್ತಾ ಇದ್ದಾರೆ. ಎಂತ ಆತು ನೋಡೋಣ ಅಂದರೆ ನೀವು ಎಲ್ಲಿ ಬಿಡ್ತೀರಿ? ಓ ಎಲ್ಲಿ ಹಾಲು ಪೂರ್ತಿ ಉಕ್ಕು ಒಲೆ ಕಂಡು ಆಗ್ಯದ. ಎಂತ ಅಲ್ಲ, ಒಂದು ಒಲೆ ಮೇಲೆ ಇಟ್ಟಳಿಗೆ ಅದನ್ನು ಇಳಿಸಿಟ್ಟಾಚಿಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಹಂಗಾರೆ ಎಷ್ಟು ದಿವಸ ಆತು ಸುಮ್ಮನೆ ನಾವು ಹುಲ್ಲು ಹೊತ್ಕೊ ಬಂದು ಹಾಕೋಕ್ಕಿದ್ದೀನಿ. ಹಾಕೋದು ಈ ಥರ ಒಲೆ ಪಾಲು ಮಾಡೋದು. ಈಗ ಅದನ್ನು ಇಳಿಸೋದ ಎಂತ ಮಾಡೋದ? ಇಳಿಸಿ ಪುಣಾತ್ಮ, ಅದನ್ನೊಂದು ಹೇಳ್ಬೇಕಾ? ಇಳಿಸೋದ ಎಂತ ಮಾಡೋದಂದ್ರೆ ಏನು? ಒಲೆ ಮೇಲೆ ಇದ್ದಿದ್ದು ಒಂಚೂರು ಪೂರ್ತಿ ಇದಾಗಿ ಹೋಗದ. ಇಳಿಸಿ
ಒಳ್ಳೆ ಆಚೆ ಕೊಂಡಲ್ಲೇ ಇದನ್ನ ಇಟ್ಟಿನಲ್ಲ, ಸಾರು ಇಟ್ಟಿನಲ್ಲ, ಅದನ್ನೇ ತಿಚ್ಚಿಗಿಡಿ ಒಂದು ಗಳಿಗೆ ಅಲ್ಲೇ ನಿಂತು ಕುದಿ ಬರ್ಸಿ ಇಳಿಸಿಟ್ಟೆ ಹೋಗಿ ಕಡೆಗೆ ಅದು ಪೂರ್ತಿ ಹೊತ್ತಿದ್ದು ಹೋಗ್ಯತ್ತ ಮರ. ನಾವು ಒಂಚೂರು ಬಾಲಿಗೆ ಎಣ್ಣೆ ಹಚ್ಚೋಣ ಅಂತ ಬಂದು ಕೂತ್ಕೊಂಡೆ ಇಲ್ಲಿ. ದಿನ ಹಿಂಗೆ ಗಡಿಬಿಡಿ ಆಗೋದು, ಅದಕ್ಕೊಂದು ಸುಸುತ್ರೆ ಎಣ್ಣೆ ಇದು ಮಾಡೋಕ್ಕಾಗಲ್ಲ. ಈ ದಿನದಲ್ಲಿ ಈಗ ಎಣ್ಣೆ ನೀರು ಎಷ್ಟು ಬೀಳ್ತದೆ ಅಷ್ಟು ಘನಗಾತವೆ ಎಲ್ಲ. ಎಂತೆಂಥದ ಎಲ್ಲ ಹೊಚ್ತಾರಪ್ಪ ಮಖಕ್ಕೆ ಬೆಳ್ಳಗಾಗಕ್ಕೆ. ಬೆಳ್ಳಗೆ ಅದೇ ಬಾಲೆ ಅಮ್ಮ, ಬೆಳ್ಳಗದೆ ಅಂತ ನೀನು ಹಂಗೆ ನೆಗ್ಲೆಕ್ಟ್ ಮಾಡಬೇಡ. ಇನ್ನೂ ಕಲ್ಲರ್ ಆಗ್ಬೇಕಪ್ಪ, ಚಂದ ಆಗ್ಬೇಕು ನನ್ನ ಮಗಳು. ಚಂದನೇ ಆತದ ನನ್ನಂಗೆ ಮಖ, ಅಗೋಲ ಮಖ ಚೆನ್ನಾಗಿ ಆತದೆ. ಇವರು ಸಾವಂತ್ರಕ್ಕೆ ಹೇಳಿದ್ರಪ್ಪ, ಇದು ಹೆಬ್ಬು ಹಾಕ್ತೀವಲ್ಲ, ಹೆಬ್ಬು ಹಾಕಿ ಮಾರನೇ ದಿವಸ ಬೆಳಿಗ್ಗೆ ಮೇಲಕ್ಕಿನ ಕೆನೆ ತೆಗೆದು ಹಚ್ಚಿದ್ರೆ ಮಕ್ಕ ಭಾಳ ಸೈನಿಂಗ್ ಬರ್ತದೆ ಚರ್ಮ, ಅವನ್ನೇ ಹಚ್ಬೇಕು ಎಣ್ಣೆ ಹಚ್ಚೋಷ್ಟೊತ್ತಿಗೆ ಅಂತ ಒಂದೇ ಹೇಳ್ಯಾರೆ. ನಂಗೆ ಗ್ಯಾನ್ ಮರ್ತು ಹೋಗಿತ್ತು ಮಾರತಿ. ಈಗ ನೋಡ್ಬೇಕು, ದಿನ ನಂಗೆ ಮಜ್ಜಿ ಕಡಿಯೋಕೆ ಇಟ್ಟ ಮೇಲೆ ಗ್ಯಾನ್ ಆಗೋದು. ನಾಳೆ ಒಂದು ಇಲ್ಲಿ ಮುಲುಕದಲ್ಲೇ ಒಂದು ಜ್ಞಾನ ಮಾಡೋಣ, ನೋಡೋಣ ಅಮ್ಮ ಇದನ್ನು ಹೇಳಿದ್ದಲ್ಲ ಅಂತ ನೋಡೋಣ, ಹಚ್ಚೋಣ. ಹೀಗೆಲ್ಲ ಅಲ್ಲಿ ಹೊರಗಿಂದ ಅಷ್ಟು ದುಡ್ಡು ಕೊಟ್ಟು ಇದನ್ನು ತಂದು ಹಚ್ಚೋಕ್ಕಿಂತ ಇಂಥವು ಹಚ್ಬೇಕು, ಗನಾಗ ಆಗ್ತದೆ. ನೋಡ್ತಾನೆ ಅದನ್ನು ನಾಳೆಯಿಂದ ಮಾಡ್ತೀನಿ. ಅಲ್ಲ ನನ್ನ ಮೊಮ್ಮಗಳು ಬೆಳ್ಳಗೆ ಗನಾಗೆ ಅದೇ ಅದು ಎಂತ ಹಚ್ಚಿದ್ರು ಹಚ್ಚದೇ ಇದ್ರು ನೋಡೋಣ. ಕಡಿಕೆ ನಿನ್ನ ಅತ್ತೆ ಹಾಗೆ ಹೇಳ್ಬೇಕೇನ, ಹಂಗೆ ಹಾಕಬೇಕಿತ್ತು ಹಿಂಗೆ ಹಾಕಬೇಕಿತ್ತು ಅಂತ. ಈಗ ಮತ್ತೆ ಯಾವುದನ್ನು ತಂದು ಕೊಡೋರಲ್ಲ ಹೇಳೋರಲ್ಲ. ಇಲ್ಲಿ ಯಾರು ಸಾಕಿಟ್ರೆ ಕಡೆಗೆ ಹದ ಹೇಳೋಕ್ಕೇನು ಚಿಂತಿಕಿಲ್ಲ, ನೋಡ್ಬೇಕಾ. ಹಾಂ, ಈಗ ನೆನಪಾತ. ನಾ ಅದೇ ಅಂದ್ಕೊಂಡೆ, ಇಷ್ಟೊತ್ತಿಗೆ ಒಂದು 2 ಸತಿನಾರು ಹೇಳಿರ್ಬೇಕಿತ್ತಲ್ಲ, ಎಂಥ ಕಾರು ಇಷ್ಟೊತ್ತು ಹೇಳಲ್ಲ ಅಂತ. ಈಗಂತೂ ಕೊನೆಗೂ ಬಂದೇ ಬಂತ. ನಿಂಗೆ ಎಂತ ಆಗ್ತದಮ್ಮ ನಮ್ಮ ಮತ್ತೆ ಕಂಡ್ರೆ, ಎಂಥ ಕಾರು ಒಂದು ಅವ್ರು ಸುದ್ದಿ ಹೇಳ್ತಾನೆ ಇರ್ತೀಯ. ನಿಂಗೇನು ಮಾಡ್ಯಾರ ಅವ್ರ? ಅವತ್ತು ಬಂದಿದ್ರಲ್ಲ, ಏನಾರು ಒಂದು ಮಾತು ಹೇಳ್ಯಾರ, ಹಂಗೆ ಮಾಡಬೇಕಿತ್ತು ಹಿಂಗೆ ಮಾಡಬೇಕಿತ್ತು ಅಂತ. ಅವ್ರ ಪಾಡಿಗೆ ಅವರಿದ್ದು ಹೋಗ್ಯಾರೆ. ಎಂಥ ಕಾರು ನನ್ನ ಅತ್ತೆ ಸುದ್ದಿ, ಗಂಡನ ಸುದ್ದಿ, ಮಾವನ ಸುದ್ದಿ ಹೇಳ್ದೇ ಇದ್ರೆ ನಿಂಗಾಗಲ್ಲ ನೋಡು. ನೀನು ಸೊಸೆ ಮನೆಯಲ್ಲೆಲ್ಲ ಮಾಡಿದ್ದು ನಿಂಗೇನು ಕಾಣಲ್ಲ. ಅವರೆಷ್ಟು ಸಸಾರ ಮಾಡಿದ್ರು ಸುಮ್ಮನೆ ಇರ್ತೀಯ. ಇಲ್ಲಿ ಸೊಸೆ ಎಷ್ಟು ಸೊಕ್ಕು ಮಾಡಿದ್ರು ಸುಮ್ಮನೆ ಇರ್ತೀಯ. ನಮ್ಮ ಗಂಡನ ಮನೆ ಸುದ್ದಿ ಹೇಳೋಕ್ಕೆ ಶುರು ಮಾಡ್ತೀಯ. ಸಾಕು ಬಿಡು ಪುಣಾತಿ, ಮಾತಿಗೆ ಬಂತಲ್ಲ ಅಂತ ಹೇಳಿದೆ. ಏನು ಯಾವಾಗಲೂ ಹೇಳ್ತಾ ಇರ್ತೀನ? ಎಂತ ಹೇಳಿದ್ನೆ ನಿನ್ನೆ ಮನೆಯಲ್ಲ ಎಂತ ನಿನ್ನ ಅತ್ತೆ ಹೆಸರು ಹೇಳಿಲ್ಲಪ್ಪ ನಾನು. ಏನು ಹೇಳಿಬಿಡ್ತು. ಕೊಲ್ಲು ಬಿದ್ದಿದ್ದು ಕುದಿ ಬಂದಾರ ಬತ್ತದ ನೈಯಲ್ಲಿ. ನಾ ಹೋಗೋರೊಳಗೆ ನಿಮ್ಮ ಸ್ಫೂರ್ತಿ ಮುಗಿದು ಹೋಗ್ತದೆ. ನೋಡೋದೆ ಅಂತ ಮಾಡೋದೆ. ಈಗ ಸಾರು ಕುದಿ ಬಂದಂಗೆ ಆತು, ಇಳಿಸಿಡೋದಾನೆ ಒಲೆ ಮೇಲೆ ಅಂತ ಇಡೋದ. ಇಷ್ಟು ಪಕ್ಕನ ಕುದಿ ಬಂತ, ಇಷ್ಟು ಪಕ್ಕನ ಕುದಿ ಬಂತನ್ರಿ. ನೋಡಿ ಅಂಚೆ ಗನಾಗ ನೋಡಿ, ಅದ ಬಾಂಟಿ ಸಾರು ಮಾರ್ರ. ಹಂಗೆ ಇದು ಮಾಡಬೇಡಿ ನೀವು. ಅದನ್ನು ಈಗ ಇಳಿಸಿಟ್ಟು ಒಲೆ ಮೇಲೆಲ್ಲ ಕಾಸಿದ ನೀರು ಚೆರ್ಗಿ ಇಟ್ಟಿದ್ರೆ ಆತಿತ್ತು. ನೀರು ಅದೇನು ನೋಡಿ ಕಾಸಿದ ನೀರು ಚೆರ್ಗಿಲೆ, ಇಲ್ದಿದ್ರೆ ಅಲ್ಲೇ ಡ್ರಮ್ಮಿಂದ ಒಂದು 4 ಚಮ್ ನೀರು ಹಾಕಿ ಹಾಗೆ ಇಡಿ ನೋಡೋಣ. ಕಾಸಿದ ನೀರು ಕಾಯಕ್ಕೆ ಇಡಿ. ಆತಲ್ಲ, ಎಂತ ಅಡ್ಗೆ ಪೂರ್ತಿ ನಾನೇ ಮಾಡ್ತೀನಿ ಅತ್ಲಾಗೆ, ಇನ್ನೆಂತ ಉಳಿತು. ನೀ ಮತ್ತೆ ಮಾಡಿದೆ ಅಂತದನ್ನ ಅಲ್ಲಿ ಹೋಗಿ ಕೂತು ಎಷ್ಟೊತ್ತಾತ? ಹಂಗಾರೆ ಇಷ್ಟೊತ್ತು ಬೇಕಾ ಒಂದು ಬಾಲಿಗೆ ಎಣ್ಣೆ ಹಚ್ಚಕ್ಕೆ? ನೋಡು ಮಗನೇ, ನಿನ್ನ ಅಜ್ಜಿ ಹೇಳೋದು ನೋಡು, ಇಷ್ಟೊತ್ತು ಬೇಕಾನೆ ಎಣ್ಣೆ ಹಚ್ಚಕ್ಕೆ ಅಂತಾರೆ. ಅವ್ರಿಗೇನು ಗೊತ್ತು. ಪುಣ್ಯಾತ್ಮ ಆದ್ರೆ ಇಡಿ, ಆದಿದ್ರಲ್ಲೇ ಇರಲಿ. ಒಲೆಯಲ್ಲಿ ಬೆಂಕಿ ಸುಮ್ಮನೆ ಹೋತದಲ್ಲ ಅಂತ ನೋಡಿದೆ. ನಾ ಬಂದು ಇಡ್ತೀನಿ, ನೀವು ಹೋಗಿ. ಅದೇನು ದಂಡಾಳಕ್ಕೆ ಹೋಗ್ಬೇಕು, ಹೋಗಿ ಮರ್ರ. ಇನ್ನು ಅತ್ತೆ ಇದ್ದಿದ್ರೆ ಇವನ್ನೆಲ್ಲ ಮಾಡ್ತಿತ್ತು ಮಾರತಿ. ಏನು ಮಾಡೋದ ಈಗ ನಡೀನೋ. ನಿನ್ನ ಅತ್ತೆ ಎಲ್ಲ ಮಾಡ್ತಿತ್ತು ಅಂದೆ. ಸುಮ್ಮನೆ ಇರೋ ಮಾರತಿ. ಯಾವ ಕೆಲಸನೂ ಒಂದು ಸುಸೂತ್ರ ಮಾಡಿದ್ದು ನಾನೇನು ನೋಡ್ಲಾ? ಹೇಳೋದು ನೋಡ್ರಿ, ಏನು ಪೂರ್ತಿ ಕೆಲಸ ಅವರೇ ಮಾಡ್ತಿದ್ರು ಅನ್ಬೇಕು. ಹಂಗೆ ಹೇಳಿ ಕೆಲಸ ಮಾಡ್ತಿದ್ದೆ. ಒಂದೊಂದು ಏನಾರು ಇದು ಅನ್ನೋದು ಬಿಟ್ಟರೆ ನಾಳೆಯಿಂದ ನೀನು ಹಿಂಗೆ ಮುಲ್ಕೊಂಡೇ ಇದ್ರೆ ಆಗಲ್ಲ ಪಲ್ಲವಿ.
ಹಗೂರಕ್ಕೆ ಎದ್ದೊಂಚೂರು ಓಡಾಡ ಏನಾಗಲ್ಲ. ಸಣ್ಣ ಪುಟ್ಟ ಇದನ್ನೆಲ್ಲ ಸಮ ಮಾಡಿಕೊಡ್ಬೇಕು. ಈಗ ಬಾಲಿ ನೀರು ಹಾಕಕ್ಕೆ ಹೋದ್ರೆ ನೀನೇ ಬಂದು ನಿಂತ್ಕೊಂಡು ಒಂಚೂರು ನೀರು ಹಾಕಬೇಕು. ಮತ್ತು ನಿನ್ನ ಅಪ್ಪಗೆ ಗೊತ್ತಾಗಲ್ಲ. ನಾ ಕಾಲ ಮೇಲೆ ಹಾಕಿರ್ತೀನಿ, ನೀ ಹಾಕ್ಬೋದು. ಇಲ್ಲಿ ನೀರು ಹಾಕಿ ಬರೋ ತನಕ ಇದು ಮಾಡಬೇಕು. ಇಲ್ಲಿ ಎಲ್ಲ ಸಮ ಮಾಡಿಡ್ಬೇಕು. ಎಲ್ಲ ಸಮ ಮಾಡಿಡ್ತಿತ್ತು ಮಾತ್ರ, ಒಂದೊಂದು ಇಲ್ಲದೆ. ಬಟ್ಟೆಯಿಂದ ಹಿಡಿದು ಹಾಸ ಬಟ್ಟೆ, ಮೈಗೆ ಹಾಕೋ ಬಟ್ಟೆ, ಕಾಲು ಚೀಲ, ಕೈ ಚೀಲ, ಅದು ಮಾತ್ರ ಖುಷಿಲಿ ಮಾಡ್ತಿತ್ತು. ಸುಮ್ಮನೆ ಹೇಳೋದಲ್ಲ, ನೀರೊಂದು ಹಾಕಿ ಬರೋದೊಂದು ನನ್ನ ಕೆಲಸ. ಕಾಲ ಮೇಲೆ ಹಾಕಿದ್ರೆ ಪೂರ್ತಿ ಅದೇ ಮಾಡ್ತಿತ್ತು. ಕಣ್ಕಪ್ಪು ಅದೇ ಇಡಿಸ್ತಿತ್ತು. ಅಮ್ಮ ಇನ್ನು ಶುರು ಮಾಡಿದೆ ಮಾರುತಿ ಸೊಸೆ ಹೊಗಳಕ್ಕೆ. ಅದು ಆಮೇಲೆ ಹೊಗಳ್ಬೋದು. ಎಣ್ಣೆ ಹಚ್ಚಿ ಆತನು ರಬ್ಬರ್ ಶೀಟ್ ಹಾಕಿ ಇಲ್ಲೇ ಹಾಕು, ನಾನು ನೋಡ್ತಿರ್ತೀನಿ. ನೀವು ಹೊಗಡ್ಗೆ ಮನೇಲಿ ಅಂತ ಆತು ನೋಡಿ ಮಾರತಿ. ಮಾಡಿದ್ದನ್ನು ಹೇಳ್ದ ಕೂಡಲೇ ಏನಾದ್ರು ಹೊಗಳ್ದಂಗೆ ಆತ. ಸುಮ್ಮನೆ ಹೇಳ್ಬಾರ್ದು, ಅವನ್ನೆಲ್ಲ ಮಾಡ್ತಿತ್ತು ಅದು. ಓನೇ ಮಗನೇ, ಅತ್ತೆ 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 ಹೋಗಿದೆ, ಬೆಂಗಳೂರಿಗೆ ಹೋಗಿದೆ. ನೀನು ದೊಡ್ಡ ಆದಮೇಲೆ ಹೋಗ್ಬೇಕಲ್ಲ ಬೆಂಗಳೂರಿಗೆ.